ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಯವ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತನಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಮೇಯ್ನ್ ಆಗಿ ಮೋದಿ ಅವ್ರಿಗೆ ಅಭಿಮಾನಿಗಳು, ಮೋದಿ ಪರ ಮಾತನಾಡೋರು ಎಷ್ಟು ಜನ ಇದ್ದಾರೋ ವಿರೋಧಿಗಳು ಕೂಡ ಅಷ್ಟೇ ಮಂದಿ ಇದ್ದಾರೆ. ಆದರೆ ನಾನು ಈಗ ಹೇಳುವಂಥ ಕೆಲವೊಂದು ವಿಚಾರಗಳನ್ನು ನೀವು ಕೇಳಿದರೆ ಅಂದರೆ ಮೋದಿ ವಿರೋಧಿ ಆಗಿದ್ದವರು ಕೂಡ ಮೋದಿ ಪರವಾಗಿ ನಿಲ್ತಾರೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ನಮ್ಮ ಮೋದಿ ನಮ್ಮ ದೇಶದ ಅಭಿವೃದ್ಧಿಗಾಗಿ, ಸುಧಾರಣೆಗಾಗಿ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳನ್ನ ನಾನು ಹೇಳ್ತೀನಿ. ಯಾಕೆಂದರೆ ಮೋದಿಯವರು ದೇಶ ಕಟ್ಟೋ ಕೆಲಸದಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ. ಹಾಗೆ ಎಷ್ಟೋ ದಶಕಗಳಿಂದ ತುಕ್ಕು ಹಿಡಿದಂತಹ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸಿ ಮರುಜೀವವನ್ನು ಕೊಟ್ಟಿದ್ದಾರೆ ನಮ್ಮ ಹೆಮ್ಮೆಯ ಮೋದಿ. ನರೇಂದ್ರ ಮೋದಿ ಕೇವಲ ನಮ್ಮ ಭಾರತ ದೇಶದ ಪ್ರಭಾವಿ ನಾಯಕ ಅಂತ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಇದು ಸಾಧ್ಯ ಆಗಿದ್ದು ಅವರ ಕಾರ್ಯವೈಖರಿಯಿಂದ. ಯಾಕಂದ್ರೆ ನಮ್ಮ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನು ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದ್ರು, ಬೇರೆ ದೇಶಗಳ ಜೊತೆಗೆ ಒಂದು ವ್ಯಾವಹಾರಿಕ ಸಂಬಂಧವಾಗಿರ್ಬೋದು, ಬಾಂಧವ್ಯವಾಗಿರ್ಬೋದು, ಇದೆಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದ್ರು. ಈ ಕಾರಣಕ್ಕಾಗಿಯೇ ಮೋದಿ ಇವತ್ತಿಗೂ ಕೂಡ ವಿಶ್ವದ ಸ್ಟ್ರಾಂಗೆಸ್ಟ್ ಲೀಡರ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿರೋದು. ಮೋದಿಯವರು ಮೊದಲ ಅವಧಿಯಲ್ಲಿ ಪ್ರಧಾನಿ ಆದಮೇಲೆ ದೇಶದ ಜನರಿಗೆ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ರು, ಕೊಟ್ಟ ಮಾತಿನಂತೆ ನಡ್ಕೊಂಡ್ರು, ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದ್ರು, ಜನಪ್ರಿಯರಾದ್ರು. ಈ ಕಾರಣಕ್ಕಾಗಿಯೇ ಎರಡನೇ ಅವಧಿ ಅಂದರೆ 2019ರಲ್ಲೂ ಕೂಡ ದೇಶದ ಜನತೆ ಬಹುಮತವನ್ನ ಕೊಟ್ಟು ಮತ್ತೆ ಮೋದಿಯವರಿಗೆ ಪ್ರಧಾನಿ ಸ್ಥಾನವನ್ನ ಕೊಟ್ಟಿದ್ದು. ಅನೇಕ ದಶಕಗಳಿಂದ ಭಾರತೀಯರು ಕಾಯ್ತಾ ಇದ್ದದ್ದು ರಾಮ ಮಂದಿರ ನಿರ್ಮಾಣ ವಿಚಾರ. ಅಂತೂ ಇಂತೂ ಕಾನೂನು ಹೋರಾಟವನ್ನು ಸುದೀರ್ಘವಾಗಿ ಮಾಡಿ ಚಾಣಕ್ಯ ನೀತಿಯನ್ನು ಅನುಸರಿಸಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ಒಪ್ಪಿಗೆಯನ್ನು ಪಡಿತಾರೆ ಪ್ರಧಾನಿ ಮೋದಿ. ಇದೊಂದು ರೀತಿಯಾದಂಥ ಮಹತ್ವದ ಸಾಧನೆ ಇವರ ಅವಧಿಯಲ್ಲಿ ಅಂತ ಹೇಳ್ಬೋದು. ಇದಿಷ್ಟು ಮಾತ್ರ ಅಲ್ಲ, ಭಾರತದ ರಕ್ಷಣಾ ವಿಚಾರದಲ್ಲಿ 3 ಸೇನೆಗೆ ಒಬ್ಬರೇ ದಂಡಾಧಿಕಾರಿಯನ್ನ ನೇಮಿಸಿದ್ದು ಮೋದಿಯವರ ಮಹತ್ವದ ನಿರ್ಧಾರ. ಮೋದಿಯವರು ಕೇವಲ ರಕ್ಷಣಾ ವಲಯದಲ್ಲಿ ಮಾತ್ರ ಅಲ್ಲ, ಬ್ಯಾಂಕಿಂಗ್ ವಲಯ ಆಗಿರಬಹುದು, ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು, ವಿದೇಶಾಂಗ ನೀತಿಗಳಾಗಿರ್ಬೋದು, ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಾದಂಥ ಕೆಲವೊಂದು ಬದಲಾವಣೆಗಳಾಗಿರ್ಬೋದು, ಶೈಕ್ಷಣಿಕ ಪದ್ಧತಿಗಳಲ್ಲಾಗಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿಗಾಗಿ ಯಾವೆಲ್ಲ ನಿರ್ಧಾರಗಳನ್ನು, ಯೋಜನೆಗಳನ್ನು ಕೈಗೊಳ್ಳಬೇಕೋ ಅದೆಲ್ಲವನ್ನ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರು ಶತಶತಮಾನಗಳಿಂದ ಜಾರಿಯಲ್ಲಿದ್ದಂತಹ, ಆಚರಣೆಯಲ್ಲಿದ್ದಂತಹ ಮುಸ್ಲಿಂ ಸಮುದಾಯದ ತ್ರಿವಳಿ ತಲಾಖ್ ಪದ್ಧತಿಗೆ ಬ್ರೇಕ್ ಹಾಕಿದ್ರು. ಆ ಪದ್ಧತಿಯನ್ನ ರದ್ದು ಮಾಡಿದ್ರು ಕಾನೂನು ಹೋರಾಟದ ಮೂಲಕ. ಇದೊಂದು ಮೋದಿ ಆಡಳಿತದಲ್ಲಾದಂತಹ ಐತಿಹಾಸಿಕ ಸಾಧನೆ ಅಂತಾನೆ ಹೇಳಬಹುದು. ಈ ಮೂಲಕವಾಗಿ ಮುಸ್ಲಿಂ ಸಮುದಾಯದಲ್ಲಿ ಆಚರಣೆಯಲ್ಲಿದ್ದಂತಹ ವಿವಾದಿತ ಪದ್ಧತಿಯನ್ನ ರದ್ದು ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ರವಾನಿಸಿದ್ರು. ಇನ್ನು ಮೋದಿಯವರು ಭಯೋತ್ಪಾದನಾ ನಿಗ್ರಹಕ್ಕೆ ಕಠಿಣ ಕಾನೂನನ್ನ ಜಾರಿಗೆ ತರ್ತಾರೆ. ಅದು ಕೂಡ ಉಗ್ರರ ನಿಗ್ರಹಕ್ಕೆ ಹಾಗೂ ಅವರ ಬೆಂಬಲಕ್ಕೆ ಇದ್ದ ಸವಲತ್ತುಗಳನ್ನ ನಿಗ್ರಹ ಮಾಡ್ತಾರೆ. ಇನ್ನು ಸಣ್ಣ ಪುಟ್ಟ ಬ್ಯಾಂಕ್ಗಳನ್ನು ಸೇರಿಸಿ ರಾಷ್ಟ್ರೀಕೃತ ಬ್ಯಾಂಕ್ಗಳೊಂದಿಗೆ ವಿಲೀನ ಮಾಡೋದ್ರ ಮುಖಾಂತರವಾಗಿ ಬ್ಯಾಂಕ್ಗಳ ಸುಧಾರಣೆ ಹಾಗೂ ವಸೂಲಾಗದ ಸಾಲಗಳಿಂದ ಬ್ಯಾಂಕ್ಗಳಿಗೆ ಮುಕ್ತಿ ಕೊಡ್ತಾರೆ. ಹಾಗೇನೆ ಬ್ಯಾಂಕ್ಗಳ ಅನಗತ್ಯ ವೆಚ್ಚವನ್ನ ತಗ್ಗಿಸಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಅಪ್ರಾಪ್ತರ ಮೇಲೆ ಆದಂಥ ಅತ್ಯಾಚಾರ ಪ್ರಕರಣಗಳನ್ನು ತಗ್ಗಿಸೋದಕ್ಕೂ ಕೂಡ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ಇದೊಂದು ರೀತಿಯಾದಂಥ ಕಠಿಣ ಹಾಗೂ ಮಹತ್ವದ ನಿರ್ಧಾರ ಕೂಡ ಆಗಿದೆ. ಪುಟ್ಟ ಮಕ್ಕಳ ಮೇಲೆ ಆಗ್ತಾ ಇದ್ದಂತಹ ಲೈಂಗಿಕ ದೌರ್ಜನ್ಯವನ್ನ ತಗ್ಗಿಸೋದಕ್ಕೆ, ಈ ದೌರ್ಜನ್ಯ ಮಾಡಿದವರಿಗೆ ಗಲ್ಲು ಶಿಕ್ಷೆ ವಿಧಿಸೋ ಮೂಲಕ ಮಕ್ಕಳ ದೌರ್ಜನ್ಯ ಕಠಿಣ ಕಾಯ್ದೆಯನ್ನ ಮೋದಿಯವರು ರೂಪಿಸ್ತಾರೆ. ಮೋದಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವೆಲ್ಲರೂ ಒಂದೇ, ಭಾರತೀಯರೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವನೆ ಎಲ್ಲರಲ್ಲೂ ಮೂಡಬೇಕು ಅಂತ. ಈ ನಿಟ್ಟಿನಲ್ಲಿ ಮೋದಿಯವರು ಯಾವಾಗಲೂ ಹೇಳೋ ಮಾತು, ನಾವು ಭಾರತೀಯರು ಎಲ್ಲರೂ ಕೂಡ ಒಂದೇ ಮನೋಭಾವನೆಯಲ್ಲಿರಬೇಕು, ಎಲ್ಲರೂ ಒಂದೇ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ. ಸೊ ಅದಕ್ಕಾಗಿಯೇ ಮೋದಿಯವರು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ದೇಶದ ಏಕತೆಗಾಗಿ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನದ 370ನೇ ವಿಧಿಯನ್ನ ರದ್ದು ಮಾಡಿ ಜಮ್ಮು ಕಾಶ್ಮೀರದ ಆಡಳಿತವನ್ನ ರಾಷ್ಟ್ರೀಯ ಆಡಳಿತಕ್ಕೆ ಒಳಪಡಿಸಿ ಸರ್ವತೋಮುಖ ಅಭಿವೃದ್ಧಿಗೆ ದಿಟ್ಟ ಹೆಜ್ಜೆಯನ್ನ ತೆಗೆದುಕೊಂಡಂತಹ ಧೀಮಂತ ನಾಯಕ ಮೋದಿ. ಇನ್ನು ಮೋದಿಯವರ ಮಹತ್ವದ ನಿರ್ಧಾರ ಅಂತ ಹೇಳಿದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದಿದ್ದು. ಈ ಸಂದರ್ಭದಲ್ಲಿ ದೇಶದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಯಾಕಂದ್ರೆ ಈ CAA ಕಾಯ್ದೆಯನ್ನ ಬಹುತೇಕ ಮಂದಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಮೋದಿ ಮುಸ್ಲಿಂ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿರುವಂತಹ ಭಾರತೀಯರನ್ನ ಹೊರಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅದು ಇದು ಅಂತ ಹೇಳಿ ಸಾಕಷ್ಟು ವಿರೋಧ ವಿವಾದಗಳು ವ್ಯಕ್ತವಾಗುತ್ತೆ. ಆದರೆ ಇಲ್ಲಿ ಮೋದಿ ಮಾಡಿದ ಕೆಲಸ ನಿಜಕ್ಕೂ
ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಯಾಕೆಂದರೆ ನಮ್ಮ ಭಾರತೀಯರ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಮೋದಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ವಿದೇಶದಲ್ಲಿ ನೆಲೆ ಇಲ್ಲದ ನಿರಾಶ್ರಿತರಿಗೆ ಆಶ್ರಯ ಕೊಡೋದಕ್ಕೆ ಮೋದಿ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯ ಮೂಲಕ ಅಭಯ ಹಸ್ತವನ್ನ ಚಾಚುತ್ತೆ. ದೇಶದ ವಿಭಜನೆಯ ಸಂದರ್ಭದಲ್ಲಿ ಭಾರತದಿಂದ ಅನಿವಾರ್ಯವಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ವಲಸೆ ಹೋಗಿ ನಿರಾಶ್ರಿತರಾಗಿ ಭಾರತಕ್ಕೆ ಹಿಂದಿರುಗಿದ ಭಾರತೀಯರಿಗೆ ಇದು ಜೀವ ರಕ್ಷಕ ಕಾಯ್ದೆ ಅಂತ ಹೇಳ್ಬೋದು. ಸೊ ಇಂಥ ಒಂದು ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಮೋದಿ ನಮ್ಮ ಭಾರತೀಯರ ರಕ್ಷಣೆಗೆ ಪಣ ತೊಟ್ಟು ನಿಲ್ತಾರೆ. ಈ ಕಾಯ್ದೆಗಳ ಜೊತೆಗೆ ಮೋದಿ ರೈತ ಪರವಾದಂತಹ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಕೈಗಾರಿಕಾ ವಲಯದಲ್ಲಿ ಅಭಿವೃದ್ಧಿಯಾಗೋದಕ್ಕೂ ಕೂಡ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ರೈತರ ಅಭಿವೃದ್ಧಿಗೆ ಅಂತ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂದು ಇದು ರೈತರಿಗೆ 3 ತಿಂಗಳಲ್ಲಿ 6,000 ರೂಪಾಯಿ ಸಹಾಯಧನ, ಹಾಗೇನೆ ಅಟಲ್ ಭೂಜಲ ಯೋಜನೆ, ಜಲ ಸಂರಕ್ಷಣೆ, ಜಲಜೀವನ ಮಿಷನ್ ಯೋಜನೆಯನ್ನ ಜಾರಿಗೆ ಮಾಡ್ತಾರೆ. ರೈತರಿಗೆ, ಕಾರ್ಮಿಕರಿಗೆ, ಹಾಗೇನೆ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಿಗೆ, ಹಾಗೇನೆ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ಮಾಡಿದ್ದಾರೆ. ನಮ್ಮ ದೇಶವನ್ನ ಭ್ರಷ್ಟಾಚಾರ ಹಾಗೂ ದುರಾಡಳಿತದಿಂದ ಮುಕ್ತಿ ಮಾಡೋದಕ್ಕೇನೆ ಅನೇಕ ಕಾರ್ಯಕ್ರಮಗಳನ್ನ ಮೋದಿಯವರು ಕೊಟ್ಟಿದ್ದಾರೆ. ದೇಶದ ಆರ್ಥಿಕತೆಯ ಭದ್ರತೆಗೆ, ಆರ್ಥಿಕ ಪುನರುಜ್ಜೀವನಕ್ಕೂ ಕೂಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕ ಆರ್ಥಿಕತೆಯನ್ನ ಸೃಷ್ಟಿ ಮಾಡುವುದಕ್ಕೆ ಕಾರ್ಪೊರೇಟ್ ತೆರಿಗೆಯಲ್ಲಿ ಭಾರಿ ತೆರಿಗೆಯನ್ನ ತಗ್ಗಿಸಲಾಗಿದೆ. ಹೀಗೆ ಮೋದಿಯವರು ಅನೇಕ ಕ್ಷೇತ್ರಗಳಲ್ಲಿ ಮಾಡ್ತಾ ಇರುವಂತಹ ಸಾಧನೆಗಳು ಗಮನಾರ್ಹವಾಗಿದೆ. ಸ್ವಾತಂತ್ರ್ಯ ಸಿಕ್ಕಿ 67 ವರ್ಷಗಳಾದ್ಮೇಲೂ ಕೂಡ ಭಾರತದ ಬಹುಪಾಲು ಜನಸಂಖ್ಯೆ ಬ್ಯಾಂಕಿಂಗ್ ಸೌಲಭ್ಯಕ್ಕೆ ಒಳಪಟ್ಟಿಲ್ಲ. ಇದರ ಅರ್ಥ ಏನಂದ್ರೆ ಜನರಿಗೆ ಉಳಿತಾಯದ ಅವಕಾಶ ಆಗಲಿ, ಸಾಂಸ್ಥಿಕ ಸಾಲದ ಅವಕಾಶವಾಗಲಿ ಸಿಕ್ಕಿಲ್ಲ. ಈ ಮೂಲಭೂತ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ಆಗಸ್ಟ್ 28ನೇ ತಾರೀಕು ಮೋದಿಯವರು ಪ್ರಧಾನಮಂತ್ರಿ ಜನಧನ ಯೋಜನೆಗೆ ಚಾಲನೆ ಕೊಡ್ತಾರೆ. ಕೆಲವೇ ತಿಂಗಳಲ್ಲಿ ಈ ಯೋಜನೆ ದೇಶದ ಲಕ್ಷಾಂತರ ಬಡ ಜನರ ಜೀವನವನ್ನ ಚೇಂಜ್ ಮಾಡುತ್ತೆ. ಕೇವಲ ಒಂದೇ ವರ್ಷದ ಅವಧಿಯಲ್ಲಿ 19.72 ಕೋಟಿ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಯಿತು. 16.8 ಕೋಟಿ ರೂಪೇ ಕಾರ್ಡ್ಗಳನ್ನ ಇಲ್ಲಿ ತನಕ ವಿತರಣೆ ಮಾಡಲಾಗಿದೆ. ಈ ಖಾತೆಗಳಲ್ಲಿ ಈಗಾಗಲೇ 2,86,99,065 ಕೋಟಿ ರೂಪಾಯಿಗಳು ಜಮೆಯಾಗಿದೆ. ಇದೊಂದು ರೀತಿಯ ದಾಖಲೆ ಅಂತಾನೆ ಹೇಳಬಹುದು. ಇದು ಮೋದಿಯವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಅದು ಕೂಡ ಬಡ ಜನರ ಬ್ಯಾಂಕಿಂಗ್ ಉಳಿತಾಯಕ್ಕಾಗಿ ಮಾಡಿದಂತಹ ದೊಡ್ಡ ಬದಲಾವಣೆ. ಇನ್ನು ಪ್ರಧಾನಿ ಮೋದಿಯವರು ಜಾರಿಗೆ ತಂದಂತಹ ಜನಪ್ರಿಯ ಯೋಜನೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಯೋಜನೆಗಳಿವೆ, ಕೇವಲ ಒಂದಲ್ಲ ಎರಡಲ್ಲ. ಅದರಲ್ಲಿ ಬಹುಮುಖ್ಯವಾದಂತಹ ಯೋಜನೆಗಳು ಜನತೆಗೆ ಯಾವ ರೀತಿಯಾಗಿ ಈಸಿಯಾಗಿ ಸಿಕ್ತು, ಆ ಯೋಜನೆಗಳು ಯಾವ ರೀತಿಯಾಗಿ ಯೂಸ್ಫುಲ್ ಆದ್ವು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಮೊದಲನೇದಾಗಿ ನೋಟು ಅಮಾನ್ಯೀಕರಣ. ಮೋದಿ ಸರ್ಕಾರದ ದೊಡ್ಡ ನಿರ್ಧಾರ ಅಂದ್ರೆ ಅದು ನೋಟು ಅಮಾನ್ಯ. 2016 ನವೆಂಬರ್ 8ನೇ ತಾರೀಕು 500 ರೂಪಾಯಿ ಹಾಗೆ 1000 ರೂಪಾಯಿ ನೋಟುಗಳನ್ನ ಹಿಂಪಡೆಯುವ ನಿರ್ಧಾರವನ್ನ ಸರ್ಕಾರ ಮಾಡುತ್ತೆ. ದೇಶದಲ್ಲಿರೋ ಕಪ್ಪು ಹಣವನ್ನ ತೊಡೆದು ಹಾಕೋ ನಿಟ್ಟಿನಲ್ಲಿ ಈ ಕ್ರಮವನ್ನ ಜಾರಿಗೆ ತಂದು ಅದು ಯಶಸ್ವಿ ಕೂಡ ಆಗುತ್ತೆ. RBI ನೀಡಿದ ಮಾಹಿತಿ ಪ್ರಕಾರ 99% ಅಮಾನ್ಯಗೊಂಡ ನೋಟುಗಳು ವಾಪಸ್ಸಾಗಿದೆ. ಮೊದಲಿಗೆ ಇದು ಜನಸಾಮಾನ್ಯರಿಗೆ ಸಾಕಷ್ಟು ಪ್ರಾಬ್ಲಮ್ ಕೊಟ್ಟರು ಕೂಡ ನಂತರದ ದಿನದಲ್ಲಿ ಈ ನಿರ್ಧಾರದ ಹಿಂದಿನ ಮಹತ್ವ ಏನು, ಉದ್ದೇಶ ಏನು ಅನ್ನೋದು ಜನರಿಗೆ ಅರ್ಥ ಆಯಿತು. ಆ ಕಾರಣಕ್ಕಾಗಿನೇ 2ನೇ ಅವಧಿಯಲ್ಲೂ ಕೂಡ ಮತ್ತೆ ಪ್ರಧಾನಿಯನ್ನಾಗಿ ಮೋದಿಯವರನ್ನ ಆಯ್ಕೆ ಮಾಡಿದ್ದು. ಇನ್ನು GST ಜಾರಿ ಮಾಡಿದಂತಹ ವಿಚಾರ, ಕಗ್ಗಂಟಾಗಿದ್ದಂತಹ GSTಯನ್ನ ಜಾರಿ ಮಾಡಿದ ಹೆಗ್ಗಳಿಕೆ ಕೇಂದ್ರ ಸರ್ಕಾರದ್ದು. ವಿವಿಧ ರಾಜ್ಯ ಸರ್ಕಾರಗಳು ಹಾಗೆ ಪಕ್ಷಗಳ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿ ಈ ಪ್ರಯತ್ನ ನಡೆಸಲಾಯಿತು. ಆರಂಭದಲ್ಲಿ ವಿವಿಧ ವಸ್ತುಗಳ ಮೇಲೆ ವಿಧಿಸಲಾಗ್ತಾ ಇದ್ದಂತಹ ತೆರಿಗೆ ಸ್ಲ್ಯಾಬ್ಗಳನ್ನ ಹಂತ ಹಂತವಾಗಿ ಪರಿಷ್ಕರಣೆ ಮಾಡಿ ಅದನ್ನ ಸರಳೀಕರಣ ಕೂಡ ಮಾಡಲಾಯಿತು. ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ GST ಮಂಡಳಿ ನಿಯಮಿತವಾಗಿ ಸಭೆ ಸೇರಿ ನಿರ್ಧಾರವನ್ನ ತೆಗೆದುಕೊಳ್ತು. 2019-20 ಸಾಲಿನಲ್ಲಿ GST ತೆರಿಗೆ ಸಂಗ್ರಹ 7.61 ಲಕ್ಷ ಕೋಟಿ ರೂಪಾಯಿ ಅನ್ನೋದು ಇಲ್ಲಿ ಗಮನಿಸಬೇಕಾದಂತ ವಿಚಾರ. ಇನ್ನು ಮೇಕ್ ಇನ್ ಇಂಡಿಯಾ, ಬ್ರ್ಯಾಂಡ್ ಇಂಡಿಯಾ ಅನ್ನೋದಕ್ಕೆ ಹೊಳಪು ಸಿಕ್ಕಿದೆ ಪ್ರಧಾನಿ ಮೋದಿಯವರ ಆಡಳಿತದಲ್ಲಿ. ಯಾಕಂದ್ರೆ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ವಿಶ್ವದಲ್ಲಿ ಪ್ರಧಾನ ಕೇಂದ್ರವಾಗಬೇಕು ಅಂತ ಮೇಕ್ ಇನ್ ಇಂಡಿಯಾವನ್ನ ಜಾರಿಗೆ ತರಲಾಯಿತು. ಇನ್ನು ಡಿಜಿಟಲ್ ಇಂಡಿಯಾ, ದೇಶದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ 627 ಮಿಲಿಯನ್ ತಲುಪೋ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಮೊಬೈಲ್ ಇಂಟರ್ನೆಟ್ ಆಧಾರಿತ ವಹಿವಾಟಿಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹವನ್ನ ಕೊಟ್ಟಿದೆ.
ಕನಿಷ್ಠ ಮೊತ್ತಕ್ಕೆ ಉತ್ತಮ ರೀತಿಯಲ್ಲಿ ಇಂಟರ್ನೆಟ್ ನೀಡೋದ್ರಿಂದ ಸುಮಾರು 500 ಮಿಲಿಯನ್ ಜನರಿಗೆ ಇದು ಅನುಕೂಲವಾಗುತ್ತೆ. ಹಾಗೇನೆ ಸರ್ಕಾರಿ ಸ್ವಾಮ್ಯದ ಭೀಮ್ ಆಪ್ಗೂ ಕೂಡ ಸಾಕಷ್ಟು ಜನಪ್ರಿಯತೆ ಸಿಗ್ತಾ ಇದೆ. ಇನ್ನು ಜನಧನದ ಹೊಸ ಹಾದಿ ಅಂದ್ರೆ ದೇಶದಲ್ಲಿರೋ ಎಲ್ಲಾ ವರ್ಗದ ಜನರನ್ನ ಅರ್ಥವ್ಯವಸ್ಥೆಗೆ ಸೇರಿಸೋ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಹಾಕ್ತಾರೆ. ಇದು ಮಧ್ಯವರ್ತಿಗಳ ಹಾವಳಿಯನ್ನ ನಿಯಂತ್ರಣ ಮಾಡೋದಕ್ಕೆ ತಂದಂತಹ ಯೋಜನೆ. ಇದು ಕೂಡ ಜನಪ್ರಿಯ ಆಯಿತು. ಇನ್ನು ಉಜ್ವಲ ಯೋಜನೆ, ಬಡತನ ರೇಖೆಗಿಂತ ಕೆಳಗಿರೋ 5 ಕೋಟಿ ಮಂದಿಗೆ ಉಚಿತ ಅಡುಗೆ ಅನಿಲ ನೀಡೋದಕ್ಕೆ ಪ್ರಧಾನಮಂತ್ರಿಯವರು ಈ ಯೋಜನೆಯನ್ನ ಜಾರಿಗೆ ತಂದರು. ಇನ್ನು ಆರೋಗ್ಯ ಯೋಜನೆ, ರಾಷ್ಟ್ರೀಯ ಆರೋಗ್ಯ ಯೋಜನೆ ಅಥವಾ ಆಯುಷ್ಮಾನ್ ಭಾರತ ಯೋಜನೆಯಡಿ ದೇಶದ ಕಡು ಬಡವರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ಯೋಜನೆ ನೀಡೋ ಪ್ರಯತ್ನವನ್ನ ಮಾಡಲಾಯಿತು. ಇನ್ನು ಮನ್ ಕಿ ಬಾತ್ ಯೋಜನೆ, ಜನಸಾಮಾನ್ಯರ ಜೊತೆಗೆ ಉತ್ತಮ ಸಂಬಂಧವನ್ನ, ಉತ್ತಮ ಬಾಂಧವ್ಯವನ್ನ ಹೊಂದೋ ನಿಟ್ಟಿನಲ್ಲಿ ಮೋದಿಯವರು ರೇಡಿಯೋ ಮೂಲಕವಾಗಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಶುರು ಮಾಡ್ತಾರೆ. ಇದು ಕೂಡ ಸಾಕಷ್ಟು ಜನಪ್ರಿಯವಾಗುತ್ತೆ. ಇನ್ನು ಮೋದಿಯವರ ಅತ್ಯಂತ ಜನಪ್ರಿಯ ಯೋಜನೆಗಳಲ್ಲೊಂದು ಸ್ವಚ್ಛ ಭಾರತ್ ಅಭಿಯಾನ್. ಈ ಯೋಜನೆ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಯಾಕಂದ್ರೆ ದೇಶದಲ್ಲಿ ಶುಚಿತ್ವವನ್ನ ಕಾಪಾಡೋ ಸಲುವಾಗಿ 2014ರಲ್ಲಿ ಮೋದಿಯವರು ಈ ಯೋಜನೆಯನ್ನ ಜಾರಿಗೆ ತರ್ತಾರೆ. ಸ್ವಚ್ಛತೆಯ ಅರಿವು ಮೂಡಿಸೋದು, ಅದರ ಜೊತೆಗೆ ಬೀದಿಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಬಡಾವಣೆಗಳಲ್ಲಿ ಶುಚಿತ್ವದ ಅರಿವು ಮೂಡಿಸೋದಕ್ಕೆ ಈ ಯೋಜನೆ ಮೂಲಕ ಮೋದಿಯವರು ಪ್ರಯತ್ನ ಪಡ್ತಾರೆ. ಇನ್ನು ರಸ್ತೆ ಮತ್ತು ವಿದ್ಯುತ್ ಸಂಪರ್ಕ, ಪ್ರಧಾನಿ ಮೋದಿಯವರ ಆಡಳಿತದಲ್ಲಿ ನಮ್ಮ ದೇಶದ ಗ್ರಾಮೀಣಾಭಿವೃದ್ಧಿ ಪ್ರದೇಶಗಳಲ್ಲಿ ಈ ರಸ್ತೆ ಕಾಮಗಾರಿ ವಿಚಾರಗಳಾಗಿರಬಹುದು, ಹಾಗೆಯೇ ವಿದ್ಯುತ್ ಸಂಪರ್ಕ ಪೂರೈಕೆ ಅನ್ನೋದು ಬಹುತೇಕ ಯಶಸ್ವಿಯನ್ನ ಪಡೀತು. ಇನ್ನು ಮುದ್ರಾ ಯೋಜನೆಗೂ ಕೂಡ ಚಾಲನೆ ಕೊಟ್ಟರು. 15,000ಕ್ಕೂ ಅಧಿಕ ಸ್ಟಾರ್ಟ್ ಅಪ್ಗಳು ಸ್ಮಾರ್ಟ್ ಅಪ್ ಇಂಡಿಯಾ ಯೋಜನೆಯಲ್ಲಿ ಇದು ನೋಂದಣಿಯಾಗಿದೆ. ಮೋದಿ ಸರ್ಕಾರ ಅದಕ್ಕಾಗಿ ಕೆಲವೊಂದು ನಿಯಮಗಳನ್ನ ಸಡಿಲಿಕೆ ಮಾಡಿತು. ಇನ್ನು ವಿದೇಶಾಂಗ ನೀತಿಯ ಬಗ್ಗೆ ಮೋದಿಯವರ ವಿಚಾರದಲ್ಲಿ ಮಾತನಾಡಲೇಬೇಕು. ಯಾಕಂದ್ರೆ ಅನೇಕರು ಹೇಳ್ತಾರೆ ಮೋದಿಯವರು ಕೇವಲ ಆ ದೇಶ ಈ ದೇಶ ಅಂತ ಸುತ್ತಕೊಂಡು ಟೈಮ್ ಪಾಸ್ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ ಅದು ಇದು ಅಂತ. ವಿದೇಶಾಂಗ ನೀತಿಯನ್ನ ಸುಧಾರಿಸೋ ನಿಟ್ಟಿನಲ್ಲಿ ಅದರ ಜೊತೆಗೆ ಬೇರೆ ದೇಶಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡ್ರೆ ವ್ಯಾವಹಾರಿಕ ಸಂಬಂಧ ಕೂಡ ಉತ್ತಮವಾಗುತ್ತೆ. ಈ ನಿಟ್ಟಿನಲ್ಲಿ ಮೋದಿಯವರ ವಿದೇಶಾಂಗ ನೀತಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ 84 ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕವಾಗಿ ಭಾರತದ ವರ್ಚಸ್ಸು ವೃದ್ಧಿಯಾಗಿದೆ. ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳಿಂದ ದೇಶಕ್ಕೆ ಅನುಕೂಲ ಆಗಿದೆ. ವಿಶೇಷವಾಗಿ ಚೀನಾ ಜೊತೆಗೆ ಬಹಳ ಕಾಲದಿಂದ ಇರುವಂತಹ ತಕರಾರುಗಳನ್ನ ಬಗೆಹರಿಸೋ ನಿಟ್ಟಿನಲ್ಲೂ ಕೂಡ ಮೋದಿಯವರ ಈ ಪ್ರಯತ್ನ ಯಶಸ್ವಿಯಾಗ್ತಾ ಇದೆ. ನರೇಂದ್ರ ಮೋದಿಯವರನ್ನ ಪ್ರಜಾಪ್ರಭುತ್ವ ವಿರೋಧಿ ಅಂತ ಅನೇಕರು ಹೇಳ್ತಾರೆ. ವಿಪಕ್ಷ ನಾಯಕರಿರ್ಬೋದು, ಬೇರೆ ಬೇರೆ ಪಕ್ಷದ ನಾಯಕರಿರ್ಬೋದು, ಏನೇ ಹೇಳಿದ್ರು ಕೂಡ ಇವತ್ತು ವಿಶ್ವ ಮಟ್ಟದಲ್ಲಿ ಮೋದಿ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಗುರುತಿಸ್ಕೊಂಡಿರೋದೇ ಇದೇ ಪ್ರಜಾಪ್ರಭುತ್ವದ ಶಕ್ತಿಯಿಂದ. ಯಾಕಂದ್ರೆ ಮೋದಿ ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂತಹ ಬೆಲೆಯಿಂದ. ಮೋದಿಯವರೇ ಅನೇಕ ಬಾರಿ ಹೇಳ್ತಾರೆ ನಮ್ಮ ಭಾರತದ ಶಕ್ತಿ ಅಡಗಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ. ಸೊ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಮೋದಿಯವರನ್ನ ಕಾಲೆಳೆಯೋದಕ್ಕೆ ಅನೇಕ ಮಂದಿ ಕಾಯ್ತಾ ಇರ್ತಾರೆ. ಅವರು ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡ್ರೂ ಕೂಡ, ವಿದೇಶಿ ಪ್ರವಾಸ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳಾಗಿರ್ಬೋದು, ಕೆಲವೊಂದು ತಿದ್ದುಪಡಿ ವಿಚಾರದಲ್ಲಾಗಿರ್ಬೋದು, ಕಾಯ್ದೆಗಳಲ್ಲಾಗಿರ್ಬೋದು, ಅದೇನೇ ಆದರೂ ಕೂಡ ಇದೆಲ್ಲವನ್ನ ಮೆಟ್ಟಿ ನಿಂತು ಮೋದಿ ಯಶಸ್ಸನ್ನ ಗಳಿಸಿದ್ದಾರೆ, ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ. ಮೋದಿಯವರು ನಮ್ಮ ಸಂಪ್ರದಾಯಗಳಿಗೆ, ಆಚರಣೆಗಳಿಗೆ ಬೆಲೆ ಕೊಡೋದಕ್ಕೆ ಯೋಗವನ್ನ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಚಾಲನೆ ಕೊಡ್ತಾರೆ. ಈ ಮೂಲಕ ಬೇರೆ ದೇಶದವರು ಕೂಡ ನಮ್ಮ ಭಾರತದ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡ್ತಾರೆ. ಎಲ್ಲರೂ ಕೂಡ ನಮ್ಮ ಭಾರತವನ್ನ ಫಾಲೋ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಸಣ್ಣ ಪುಟ್ಟ ವಿಷಯದಿಂದ ಹಿಡಿದು ನಮ್ಮ ದೇಶದ ಕೀರ್ತಿಯನ್ನ, ಹೆಗ್ಗಳಿಕೆಯನ್ನ ಬೇರೆ ಬೇರೆ ದೇಶಗಳಿಗೂ ಕೂಡ ಹರಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಮೋದಿಯ ಪ್ರಯತ್ನಗಳಲ್ಲಿ ಹಾಗೇನೆ ಅವರ ಕಾರ್ಯವೈಖರಿಗಳಲ್ಲಿ ಕಂಡು ಬರ್ತಾ ಇರುವಂತಹ ಯಶಸ್ಸು ಹಾಗೆ ಸಾಧನೆ. ಕೆಲವು ದಶಕಗಳ ಹಿಂದಿನ ಮಾತು. ಭಾರತ ಅಂದ್ರೆ ಅಭಿವೃದ್ಧಿಯಲ್ಲಿ ನಿಧಾನಗತಿಯಲ್ಲಿ ಇರುವಂತಹ ದೇಶ, ಇನ್ನೂ ಅಭಿವೃದ್ಧಿಯನ್ನ ಕಾಣದ ದೇಶ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಮೋದಿಯವರು ಪ್ರಧಾನಿ ಆದ ಮೇಲೆ ನಮ್ಮ ಭಾರತ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಇನ್ನೇನು ಕೆಲವೇ ದಿನ ನಮ್ಮ ಭಾರತ ಕೂಡ ಗುರುತಿಸಿಕೊಳ್ಳುತ್ತೆ ಅನ್ನುವಂಥ ಭರವಸೆಯನ್ನ ಮೂಡಿಸ್ತಾ ಇದೆ. ಸೊ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳ ಪೈಕಿ ಇದೀಗ ಭಾರತ ಕೂಡ ಸೇರ್ಕೊಂಡಿದೆ. ಈ ಹೆಗ್ಗಳಿಕೆ ಮೋದಿಯವರಿಗೆ ಸಲ್ಲಬೇಕು.
ಹಾಗೇನೆ ಭಾರತಕ್ಕೆ ಏನೇ ಸಹಾಯ ಬೇಕು ಅಂದ್ರೂ ಕೂಡ ಶಕ್ತಿಶಾಲಿ ರಾಷ್ಟ್ರಗಳೇ, ದೊಡ್ಡ ದೊಡ್ಡ ರಾಷ್ಟ್ರಗಳೇ ಭಾರತದ ಪರವಾಗಿ ನಿಲ್ಲುತ್ತೆ. ಅಂದರೆ ಬೇರೆ ದೇಶದವರ ಜೊತೆ ನಮ್ಮ ಮೋದಿ ಹೊಂದಿರುವಂತಹ ಬಾಂಧವ್ಯ ಎಂಥದ್ದು ಅನ್ನೋದನ್ನ ನಿರೂಪಿಸುತ್ತೆ. ಹಾಗೇನೆ ಭವಿಷ್ಯದಲ್ಲಿ ಮುಂದೊಂದು ದಿನ ನಮ್ಮ ಭಾರತ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಅನ್ನಿಸ್ಕೊಳ್ಳೋ ದಿನ ಕೂಡ ದೂರ ಇಲ್ಲ. ಹೀಗಾಗಿ ನಮ್ಮ ಭಾರತವನ್ನ ಒಂದು ಒಳ್ಳೆಯ ಸ್ಥಿತಿಗೆ, ಉತ್ತಮ ಮಟ್ಟಕ್ಕೆ ತಲುಪಿಸುವಂತ ಜವಾಬ್ದಾರಿಯನ್ನ ಮೋದಿಯವರು ಮಾಡ್ತಾ ಇದ್ದಾರೆ. ಸೊ ತಿಳ್ಕೊಂಡ್ರಲ್ವಾ, ಮೋದಿ ಇವತ್ತು ವಿಶ್ವ ಮಟ್ಟದಲ್ಲಿ ಒಬ್ಬ ಪ್ರಬಲ ನಾಯಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅವರ ಆಡಳಿತದ ವೈಖರಿ, ಚಾಣಕ್ಯ ನೀತಿ, ತಂತ್ರಗಾರಿಕೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಸೊ ಮುಂದೆಯೂ ಕೂಡ ಮೋದಿಯವರಿಂದ ಒಳ್ಳೆ ಕೆಲಸಗಳು ಆಗಲಿ, ಇನ್ನಷ್ಟು ಒಳ್ಳೆ ಯೋಜನೆಗಳು ಬಂದು ಅದು ಸದುಪಯೋಗ ಆಗಲಿ, ನಮ್ಮ ಭಾರತ ವಿಶ್ವ ಮಟ್ಟದಲ್ಲಿ ಇನ್ನಷ್ಟು ಒಳ್ಳೆಯ ದಿಕ್ಕಿನತ್ತ ಸಾಗಲಿ, ಇನ್ನಷ್ಟು ಯಶಸ್ಸನ್ನು ಪಡೀಲಿ ಅನ್ನೋದೇ ಪ್ರತಿಯೊಬ್ಬ ಭಾರತೀಯನ ಆಶಯ ಆಗಿದೆ.